ಮಿತ್ರರೇ ನಮಸ್ಕಾರ. ಮಿತ್ರರೇ, ಪುತಿನ್ ಭಾರತ ಪ್ರವಾಸ ಕೈಗೊಂಡಿದ್ದು ಆಯಿತು, ಅವರೀಗ ವಾಪಸ್ ಹೋಗಿದ್ದು ಕೂಡ ಆಯಿತು. ಈಗ ಬೇರೆ ಬೇರೆ ದೇಶಗಳು ನಿಜವಾಗ್ಲೂ ಪುತಿನ್ ಅವರ ಭಾರತ ಪ್ರವಾಸ ಯಶಸ್ವಿಯಾಗಿದೆಯಾ, ಇದರಿಂದ ಭಾರತಕ್ಕೆ ಲಾಭ ಆಗಿದೆಯಾ, ರಷ್ಯಾಗೆ ಲಾಭ ಆಗಿದೆಯಾ, ಅಥವಾ ನಮಗೇನಾದರೂ ತೊಂದರೆ ಆಗಿದೆಯಾ, ಇದೆಲ್ಲದರ ಬಗ್ಗೆ ಅನೇಕ ದೇಶಗಳು ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾವೆ. ಪುತಿನ್ ಅವರ ಭಾರತ ಪ್ರವಾಸದ ಬಗ್ಗೆ ಚೈನಾ, ಅಮೆರಿಕ, ಯುರೋಪ್, ಉಕ್ರೇನ್ ಈ ಎಲ್ಲ ದೇಶಗಳು ಕೂಡ ಈಗ ಕಾಮೆಂಟ್ ಮಾಡಿದ್ದಾವೆ. ಒಂದು ರೀತಿಯ ಅಚ್ಚರಿಯ ಕಾಮೆಂಟ್ಗಳು ಈ ಬಗ್ಗೆ ಬಂದಿದೆ. ಚೈನಾ ಅಂತೂ ಪುತಿನ್ ಅವರ ಭಾರತ ಪ್ರವಾಸದಿಂದ ನಮಗೆ ಭಾರಿ ಲಾಭ ಆಗುತ್ತೆ ಅಂತ ಕಮೆಂಟ್ ಮಾಡ್ತಾ ಇದೆ. ಈ ಹಿಂದೆ ಅವರಿಗೊಂದು ಆತಂಕ ಇತ್ತು, ಈಗ ಅವರು ಬೇರೆ ಇದೇ ಕಥೆಯನ್ನು ಹೇಳ್ತಾ ಇದ್ದಾರೆ. ಉಕ್ರೇನ್ನಿಂದ ಬಹಳ ಸೆನ್ಸಿಬಲ್ ಆದಂತಹ ಕಾಮೆಂಟ್ ಬಂದಿದೆ. ಮಿತ್ರರೇ, ಇದೆಲ್ಲದರ ಹಿಂದೆ ಅಂದರೆ ಯಾವುದೇ ದೇಶಕ್ಕೂ ಬೇಸರ ಆಗದಂತೆ ಪುತಿನ್ ಅವರ ಭಾರತ ಪ್ರವಾಸವನ್ನು ಏರ್ಪಾಡು ಮಾಡೋದ್ರ ಹಿಂದೆ ಭಾರತದ ಒಂದು ಜಾಣ್ಮೆ ಇತ್ತು, ಭಾರತದ ವಿದೇಶಾಂಗ ಇಲಾಖೆಯ ಒಂದು ತಂತ್ರಗಾರಿಕೆ ಇತ್ತು. ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಮಿತ್ರರೇ, ನಾವು ನೀವೆಲ್ಲ ಏನು ನಿರೀಕ್ಷೆ ಮಾಡಿದ್ವಿ, ಪುತಿನ್ ಭಾರತಕ್ಕೆ ಬಂದು ವಾಪಸ್ ಹೋಗ್ತಿದ್ದ ಹಾಗೆ ಟ್ರಂಪ್ ಅವರು ಸಿಕ್ಕಾಪಟ್ಟೆ ಸಿಟ್ಟಾಗ್ತಾರೆ, ಟ್ರಂಪ್ ಅವರ ಟ್ರೂತ್ ಸೋಷಿಯಲ್ ಫುಲ್ ಆಕ್ಟಿವ್ ಆಗುತ್ತೆ, ಭಾರತದ ಮೇಲೆ ಇನ್ನಷ್ಟು ಕಿಡಿಕಾರ್ತಾರೆ ಅಥವಾ ಹೊಸ ಟ್ಯಾರಿಫ್ ಅನ್ನು ವಿಧಿಸ್ತಾರೆ ಅಂತ. ಆದರೆ ಹಾಗಾಗಲಿಲ್ಲ. ಟ್ರಂಪ್ ಅವರು ಪುತಿನ್ ಅವರ ಭಾರತದ ಪ್ರವಾಸದ ಬಗ್ಗೆ ಯಾವುದೇ ರೀತಿಯಲ್ಲೂ ರಿಯಾಕ್ಟ್ ಮಾಡೋದಕ್ಕೆ ಹೋಗಿಲ್ಲ. ಅದು ಯಾಕೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಆದರೂ ಸಹ ಭಾರತಕ್ಕೊಂದು ಹೊಸ ಟ್ಯಾರಿಫ್ ಧಮಕಿಯನ್ನು ಹಾಕಿದ್ದಾರೆ. ಆ ಬಗ್ಗೆ ಶೀಘ್ರದಲ್ಲೇ ಘೋಷಿಸ್ತೀನಿ ಅಂತ ಕೂಡ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೂ ಪುತಿನ್ ಅವರ ಭಾರತ ಪ್ರವಾಸಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲದೇ ಇದ್ರೂ ಸಹ ಭಾರತದ ಮೇಲೆ ಪರಿಣಾಮವನ್ನಂತೂ ಬೀರುತ್ತೆ. ಈ ಕುರಿತಾಗಿಯೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಪುತಿನ್ ಭಾರತ ಪ್ರವಾಸ ಕೈಗೊಳ್ಳೋದಿದೆಯಲ್ಲ, ಇದು ಕೇವಲ ಅಮೆರಿಕಾಗೆ ಮತ್ತು ಪಾಶ್ಚಿಮಾತ್ಯರಿಗೆ ಮಾತ್ರ ಒತ್ತಡವನ್ನು ತರಿಸಿರಲಿಲ್ಲ, ಚೈನಾಗೂ ಕೂಡ ಒತ್ತಡ ತರಿಸಿತ್ತು. ಚೈನಾಗೊಂದು ಆತಂಕ ಇತ್ತು, ಒಂದು ವೇಳೆ ರಷ್ಯಾ ಮತ್ತು ಭಾರತದ ನಡುವೆ ಬಹಳ ದೊಡ್ಡ ಡೀಲ್ ಆಗಿದ್ದೇ ಆದರೆ ನಮ್ಮ ಗತಿ ಏನು, ಅದರಲ್ಲೂ ಮುಖ್ಯವಾಗಿ ಡಿಫೆನ್ಸ್ ಡೀಲ್ ಆಗಿದ್ದೇ ಆದರೆ ಅದರ ನೇರ ಪರಿಣಾಮ ನಮ್ಮ ಮೇಲಾಗುತ್ತೆ ಎನ್ನುವಂಥ ಕಳವಳ ಚೈನಾಗೂ ಕೂಡ ಇತ್ತು. ಹೀಗಾಗಿ ಪುತಿನ್ ಅವರ ಭಾರತ ಪ್ರವಾಸವನ್ನು ಚೈನಾ ಕೂಡ ಬಹಳ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇತ್ತು. ಎಷ್ಟರ ಮಟ್ಟಿಗೆ ಅಂತಂದರೆ, ಪುತಿನ್ ಭಾರತಕ್ಕೆ ಬರೋದಕ್ಕೆ ಮುಂಚೆ ಚೈನಾದ ವಿದೇಶಾಂಗ ಸಚಿವ ರಷ್ಯಾ ಪ್ರವಾಸವನ್ನು ಕೈಗೊಂಡಿದ್ರು, ರಷ್ಯಾದ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ತಮಗಿರುವಂತಹ ಕಳವಳವನ್ನು ತಿಳಿಸಿದ್ರು ಅನ್ನುವಂತಹ ವರದಿಯೂ ಕೂಡ ಇದೆ. ಆದರೆ ಪುತಿನ್ ಭಾರತಕ್ಕೆ ಬಂದು ಹೋದ ಮೇಲೆ ಚೈನಾ ಭಾರಿ ಖುಷಿಯಾಗಿದೆ. ಅಲ್ಲಿನ ಸರ್ಕಾರಿ ಮಾಧ್ಯಮಗಳಿರಬಹುದು, ಚೈನಾದ ಇತರ ಮಾಧ್ಯಮಗಳಿರಬಹುದು, ಪುತಿನ್ ಭಾರತಕ್ಕೆ ಬಂದು ಹೋಗಿದ್ರಿಂದ RIC ಗಟ್ಟಿಗೊಳ್ಳುತ್ತೆ, ಈ ರೀತಿಯಾದಂತಹ ವ್ಯಾಖ್ಯಾನಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ದಾವೆ. ಅಂದರೆ ಪುತಿನ್ ಅವರು ಭಾರತಕ್ಕೆ ಹತ್ರ ಆಗೋದ್ರಿಂದ ಇದು ಕೇವಲ ರಷ್ಯಾ ಮತ್ತು ಭಾರತಕ್ಕೆ ಮಾತ್ರ ಲಾಭ ಅಲ್ಲ, ಚೈನಾಗೂ ಕೂಡ ಲಾಭ ಆಗುತ್ತೆ. ಕಾರಣ ಏನು ಕೇಳಿದ್ರೆ, ಪುತಿನ್ ಚೈನಾವನ್ನು ಭಾರತಕ್ಕೆ ಇನ್ನಷ್ಟು ಹತ್ತಿರ ತೆಗೆದುಕೊಂಡು ಹೋಗ್ತಾರೆ. ಈ ರೀತಿಯಾಗಿ ಚೈನಾದ ಮಾಧ್ಯಮಗಳು ವಿಶ್ಲೇಷಣೆ ಮಾಡ್ತಾ ಇದ್ರೆ, ಅತ್ತ ಕಡೆಯಲ್ಲಿ ಚೈನಾದ ವಿದೇಶಾಂಗ ಇಲಾಖೆ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದೆ. ವಿದೇಶಾಂಗ ಇಲಾಖೆಯ ವಕ್ತಾರರು ಹೇಳಿದ್ದಾರೆ, ಈಗ ಪುತಿನ್ ಅವರ ಭೇಟಿ ಆಯಿತು, ಮುಂದೆ RIC ಸರದಿ, RIC ಒಂದಾಗುವಂತಹದ್ದು, RIC ಗಟ್ಟಿಗೊಳ್ಳುವಂತಹದ್ದು ಪ್ರಾದೇಶಿಕ ಶಾಂತಿ, ಸ್ಥಿರತೆ ಮತ್ತು ಅಭಿವೃದ್ಧಿಗೆ ಬಹಳ ಪೂರಕವಾಗಿದೆ. ಇದು ಕೇವಲ ಈ 3 ದೇಶಗಳ ವಿಚಾರ ಅಲ್ಲ, ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಈ ರೀತಿಯಾದಂತಹ ಅಚ್ಚರಿಯ ಸ್ಟೇಟ್ಮೆಂಟ್ ಅನ್ನು ಚೈನಾದ ವಿದೇಶಾಂಗ ಇಲಾಖೆಯೂ ಕೂಡ ಕೊಟ್ಟಿದೆ. ಇದಿಷ್ಟು ಚೈನಾದ ಕತೆ. ಆದರೆ ಇನ್ನು ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳ ಬಗ್ಗೆಯೂ ಕೂಡ ನಿಮಗೆ ಹೇಳಲೇಬೇಕು. ನಿಮಗೆಲ್ಲ ಗೊತ್ತೇ ಇದೆ, ಪುತಿನ್ ಭಾರತಕ್ಕೆ ಬರ್ತಾರೆ ಅಂತಿದ್ದ ಹಾಗೆ ಅಮೆರಿಕದ ಮಾಧ್ಯಮಗಳಿರಬಹುದು, ಪಾಶ್ಚಿಮಾತ್ಯ ಮಾಧ್ಯಮಗಳಿರಬಹುದು, ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡಿದ್ವು. ಆ ಡೀಲ್ ಆಗುತ್ತೆ, ಈ ಡೀಲ್ ಆಗುತ್ತೆ, ಪಾಶ್ಚಿಮಾತ್ಯರಿಗೆ ಮೆಸೇಜ್ ಕೊಡೋದಕ್ಕೋಸ್ಕರವಾಗಿ ಭಾರತ ಹೀಗೆ ಮಾಡ್ತಾ ಇದೆ, ಹೀಗೆ ನಾನಾ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ವು. ಅನೇಕ ಆರ್ಟಿಕಲ್ಗಳನ್ನು ಕೂಡ ಪಬ್ಲಿಷ್ ಮಾಡಿದ್ವು. ಆದರೆ ಈಗ ಅಮೆರಿಕದ ಪತ್ರಿಕೆಗಳು ಇದರ ಬಗ್ಗೆ ಬೇರೆಯದೇ ರೀತಿಯಾಗಿ ವ್ಯಾಖ್ಯಾನ ಮಾಡೋದಕ್ಕೆ ಶುರು ಮಾಡಿದ್ದಾವೆ. ಮುಖ್ಯವಾಗಿ ಬ್ಲೂಮ್ಬರ್ಗ್ ಹೇಳ್ತಾ ಇದೆ, ಮೊದಲೆಲ್ಲ ಭಾರತ ಮತ್ತು ರಷ್ಯಾದ ಸಂಬಂಧವನ್ನು ಶೇಕ್ ಮಾಡೋದಕ್ಕೆ ಸಾಧ್ಯ ಇಲ್ಲದಂತಹ ಸಂಬಂಧ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಹಾಗೆ ಅನ್ನಿಸ್ತಾ ಇಲ್ಲ. ರಷ್ಯಾ ಮತ್ತು ಭಾರತದ ಸಂಬಂಧಕ್ಕೆ ಅಷ್ಟೇನು ಪ್ರಾಮುಖ್ಯತೆ ಇಲ್ಲ ಅನ್ನುವ ಅರ್ಥದಲ್ಲಿ ಬ್ಲೂಮ್ಬರ್ಗ್ ವರದಿಯನ್ನು ಪ್ರಕಟಿಸಿದೆ. ಮಿತ್ರರೇ, ಇದೇ ಪತ್ರಿಕೆಗಳು ಪುತಿನ್ ಭಾರತಕ್ಕೆ ಬಂದಾಗ ಅಂತಹದ್ದು ನಡೆದು ಹೋಗುತ್ತೆ, ಇಂತಹದ್ದು ನಡೆದು ಹೋಗುತ್ತೆ, ನಾನಾ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ರು. ಈಗ ಹೇಳ್ತಾ ಇದ್ದಾರೆ, ಭಾರತ ಮತ್ತು ರಷ್ಯಾ ಸಂಬಂಧಕ್ಕೆ ಅಷ್ಟೇನು ಪ್ರಾಮುಖ್ಯತೆ ಇಲ್ಲ, ಈ ಹಿಂದೆ ಬಹಳ ಗಟ್ಟಿಯಾಗಿತ್ತು, ಈಗಷ್ಟು ಗಟ್ಟಿ ಇಲ್ಲ ಅಂತ ಇವರೇ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಒಂದು ಮೂಲ ಕಾರಣ ಇದೆ, ನಾನು ಮುಂದೆ ವಿವರಿಸ್ತೀನಿ. ಯಾಕೋಸ್ಕರವಾಗಿ ಹೀಗೆ ಹೇಳ್ತಾ ಇದ್ದಾರೆ, ಚೈನಾ ಯಾಕೆ ಖುಷಿಯಾಗಿದೆ, ಇದೆಲ್ಲೋದನ್ನು ನಾನು ಮುಂದೆ ಹೇಳ್ತೀನಿ. ಇದರ ನಡುವೆ ಉಕ್ರೇನ್ನ ವಿಚಾರವನ್ನು ಕೂಡ ನಿಮಗೆ ಹೇಳಲೇಬೇಕು. ಭಾರತಕ್ಕೆ ಪುತಿನ್ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಡೇ 1ನಿಂದಲೂ ಕೂಡ ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂತಹ ದೇಶ ಉಕ್ರೇನ್. ಯಾಕೆ ಅಂತ ನಿಮಗೆಲ್ಲ ಗೊತ್ತು, ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ. ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದೆ. ರಷ್ಯಾಗೆ ಹಣದ ಹರಿವಾಗುವಂಥದ್ದು ಉಕ್ರೇನ್ಗೆ ಇಷ್ಟ ಇಲ್ಲ. ಭಾರತ ಮತ್ತು ರಷ್ಯಾದ ಸಂಬಂಧ ಬಹಳ ಗಟ್ಟಿಗೊಂಡಿದ್ದೆ ಆದರೆ ಉಕ್ರೇನ್ಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಅವರ ಭಾವನೆ. ರಷ್ಯಾ ಒಟ್ಟಾರೆಯಾಗಿ ಏಕಾಂಗಿ ಆಗಬೇಕು, ಯುದ್ಧ ನಿಲ್ಲಿಸಬೇಕು, ರಷ್ಯಾ ಸೋಲೊಪ್ಪಿಕೊಳ್ಳಬೇಕು. ಇದು ಉಕ್ರೇನಿಯರ ಉದ್ದೇಶವೂ ಕೂಡ ಆಗಿದೆ. ಇಂತಹ ಸಂದರ್ಭದಲ್ಲಿ ಪುತಿನ್ ಭಾರತ ಪ್ರವಾಸ ಕೈಗೊಂಡು
ದೊಡ್ಡ ದೊಡ್ಡ ಡೀಲ್ ಆಗಿದ್ದೇ ಆದರೆ ಉಕ್ರೇನ್ಗೂ ಕೂಡ ಸಂಕಷ್ಟ ಎದುರಾಗ್ತಾ ಇತ್ತು. ಹೀಗಿರುವಂತಹ ಸಂದರ್ಭದಲ್ಲಿ ಪುತಿನ್ ಅವರ ಭಾರತ ಪ್ರವಾಸವನ್ನ ಉಕ್ರೇನ್ ಹೇಗೆ ನೋಡುತ್ತೆ ಅನ್ನುವಂತಹ ಕುತೂಹಲ ನನಗೂ ಕೂಡ ಇತ್ತು. ಆದರೆ ಉಕ್ರೇನ್ನಿಂದ ಬಹಳ ಸೆನ್ಸಿಬಲ್ ಆದಂತಹ ಕಮೆಂಟ್ಗಳೇ ಬರ್ತಾ ಇದೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಉಕ್ರೇನ್ನ ಬಹಳ ದೊಡ್ಡ ಜಿಯೋಪೊಲಿಟಿಕಲ್ ಥಿಂಕರ್ ಆಗಿರುವಂತಹ ತಾರಸ್ ಅವರು ಒಂದು ಕಮೆಂಟ್ ಮಾಡಿದ್ದಾರೆ. ಅದು ಬಹಳ ಅರ್ಥಪೂರ್ಣವಾಗಿದೆ. ಅವ್ರೇನು ಹೇಳಿದ್ದಾರೆ ಅಂತಂದರೆ, ಪುತಿನ್ ಭಾರತಕ್ಕೆ ಹೋದರೂ ಅವರಿಗೆ ಭಾರತ ರೆಡ್ ಕಾರ್ಪೆಟ್ ಸ್ವಾಗತವನ್ನು ಕೊಡ್ತು, ಎಲ್ಲವೂ ಸತ್ಯ. ಆದರೆ ಇದು ಕೇವಲ ಪಾಶ್ಚಿಮಾತ್ಯರಿಗೆ ಸಂದೇಶ ಕೊಡೋದಕ್ಕೆ ಮಾತ್ರ ಸೀಮಿತವಾಗಿದೆ. ಭಾರತ ಈಗಲೂ ಸಹ US ಇನ್ವೆಸ್ಟ್ಮೆಂಟ್ ಮೇಲೆ ಬಹಳ ನಿರೀಕ್ಷೆ ಇಟ್ಕೊಂಡಿದೆಯೇ ಹೊರತು ರಷ್ಯಾದ ಮೇಲಲ್ಲ. ಆದರೆ US ಜೊತೆಗೆ ಭಾರತ ನೆಗೋಷಿಯೇಟ್ ಮಾಡೋದಕ್ಕೋಸ್ಕರವಾಗಿ ರಷ್ಯಾವನ್ನು ಧಾಳದ ರೀತಿಯಲ್ಲಿ ಅವರು ಬಳಸ್ಕೊಳ್ತಾ ಇದ್ದಾರೆ. ಅಂದರೆ ತಾರಸ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಪಾಕಿಸ್ತಾನವನ್ನು ಅಮೆರಿಕ ಬಳಸ್ಕೊಂಡು ಭಾರತದ ಮೇಲೆ ಒತ್ತಡ ಹಾಕೋದಕ್ಕೆ ಪ್ರಯತ್ನ ಮಾಡುತ್ತಲ್ಲ, ಅದೇ ರೀತಿಯಾಗಿ ರಷ್ಯಾವನ್ನು ಭಾರತ ಬಳಸ್ಕೊಳ್ತಾ ಇದೆ ಅಮೆರಿಕ ಮೇಲೆ ಒತ್ತಡ ಹಾಕೋದಕ್ಕೆ. ಅದರ ಹೊರತಾಗಿ ಪುತಿನ್ ಭಾರತಕ್ಕೆ ಹೋಗಿದ್ದರಿಂದಾಗಿ ರಷ್ಯಾಗೆ ಏನೂ ಲಾಭ ಆಗಿಲ್ಲ, ಭಾರತ ಏನೂ ಲಾಭ ಮಾಡಿಕೊಟ್ಟಿಲ್ಲ ಅಂತ. ಅದಕ್ಕೆ ಮುಂದುವರೆದು ಅವರು ರಷ್ಯಾವನ್ನು ಲೇವಡಿಯನ್ನು ಕೂಡ ಮಾಡಿದ್ದಾರೆ. ಅದು ಹೇಗೆ ಕೇಳಿದ್ರೆ, ರಷ್ಯಾ ಇವತ್ತು ತನ್ನ ವ್ಯಾಪಾರವನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ತನ್ನ ಸೂಕ್ಷ್ಮ ಟೆಕ್ನಾಲಜಿಯನ್ನು ಕೂಡ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಆಫರ್ಗಳನ್ನು ಕೊಡ್ತಾ ಇದ್ದಾರೆ. ಇದೊಂಥರ ರಷ್ಯಾದ ದಯನೀಯ ಸ್ಥಿತಿ ಅನ್ನುವ ರೀತಿಯಲ್ಲಿ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಮಿತ್ರರೇ, ಉಕ್ರೇನ್ ಇರಬಹುದು, ಚೈನಾ ಇರಬಹುದು, ಇನ್ನೊಂದು ಕಡೆಯಲ್ಲಿ ಅಮೆರಿಕದ ಪತ್ರಿಕೆಗಳಿರಬಹುದು, ಇವರೆಲ್ಲರೂ ಕೂಡ ಪುತಿನ್ ಅವರ ಭಾರತ ಪ್ರವಾಸವನ್ನು ಈ ರೀತಿಯಾಗಿ ನೋಡೋದಕ್ಕೇನು ಕಾರಣ? ಚೈನಾಗೆ ಇದೊಂದು ಲಾಭದಾಯಕವಾಗಿ ಕಾಣ್ತಾ ಇದೆ, ಅಮೆರಿಕಾಗೆ ಇದಕ್ಕಷ್ಟೇನು ಮಹತ್ವ ಇಲ್ಲ ಅಂತ ಅನ್ನಿಸ್ತಾ ಇದೆ, ಉಕ್ರೇನ್ನವರಿಗೂ ಕೂಡ ಇದೇನು ನಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು? ಇದರ ಹಿಂದೆ ಭಾರತ ಮತ್ತು ರಷ್ಯಾದ ತಂತ್ರಗಾರಿಕೆ ಇದೆಯೋ ಅಥವಾ ಪುತಿನ್ ಅವರ ಭಾರತದ ಪ್ರವಾಸ ಡಮ್ಮಿ ಆಯ್ತಾ? ಅದರಿಂದ ಏನು ಔಟ್ಕಮ್ ಇಲ್ವಾ? ಈ ರೀತಿಯ ಪ್ರಶ್ನೆಗಳು ನಿಮಗೆಲ್ಲ ಬಂದಿರಬಹುದು. ಮಿತ್ರರೇ, ಇವರೆಲ್ಲರೂ ಈ ರೀತಿಯ ಅಭಿಪ್ರಾಯವನ್ನು ಪಡ್ತಾ ಇರೋದಕ್ಕೆ ಕಾರಣ ಏನು ಕೇಳಿದ್ರೆ, ಭಾರತ ಮತ್ತು ರಷ್ಯಾದ ನಡುವೆ ಮೇಜರ್ ಆದಂತಹ ಯಾವುದೇ ಡಿಫೆನ್ಸ್ ಡೀಲ್ಗಳಾಗಿಲ್ಲ. ಪುತಿನ್ ಭಾರತಕ್ಕೆ ಅನೇಕ ವರ್ಷಗಳ ಬಳಿಕ ಬರ್ತಾ ಇದ್ದಾರೆ. ಅಂದರೆ ಉಕ್ರೇನ್ ಯುದ್ಧ ಆದ ಬಳಿಕ ಭಾರತ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮೇಜರ್ ಆದಂತಹ ಡಿಫೆನ್ಸ್ ಡೀಲ್ಗಳಾಗ್ತವೆ ಅಂತ ಇಡೀ ವಿಶ್ವ ಕಾತುರದಿಂದ ಕಾಯ್ತಾ ಇತ್ತು. ಭಾರತ S-400 ಅನ್ನು ಖರೀದಿ ಮಾಡುತ್ತೆ, Su-57 ಅನ್ನು ಖರೀದಿ ಮಾಡುತ್ತೆ. S-500 ಖರೀದಿ ವಿಚಾರದಲ್ಲೂ ಒಂದು ಕಾಂಕ್ರೀಟ್ ಆದಂತಹ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಈ ರೀತಿಯಾಗಿ ಪಾಶ್ಚಿಮಾತ್ಯ ಮಾಧ್ಯಮಗಳೇ ವರದಿ ಮಾಡ್ತಾ ಇದ್ವು. ಆದರೆ ಪುತಿನ್ ಬಂದು ಹೋದಂತಹ ಸಂದರ್ಭದಲ್ಲಿ ಆ ರೀತಿಯಾದಂತಹ ಯಾವುದೇ ಒಪ್ಪಂದವನ್ನು ಎರಡೂ ದೇಶಗಳು ಘೋಷಣೆ ಮಾಡಿಲ್ಲ. ವ್ಯಾಪಾರ ಒಪ್ಪಂದ, ಟೆಕ್ನಾಲಜಿ ಟ್ರಾನ್ಸ್ಫರ್, ಇದ್ಯಾವುದರ ಬಗ್ಗೆಯೂ ಕೂಡ ಘೋಷಣೆಯನ್ನು ಮಾಡಿಲ್ಲ. ಇದು ಈಗ ಪಾಶ್ಚಿಮಾತ್ಯ ದೇಶಗಳಿಗೂ ಖುಷಿಯಾಗಿದೆ, ಟ್ರಂಪ್ಗೂ ಖುಷಿಯಾಗಿದೆ, ಇನ್ನೊಂದು ಕಡೆಯಲ್ಲಿ ಚೈನಾಗೂ ಕೂಡ ಖುಷಿಯಾಗಿದೆ. ನಿಮಗೆ ನೆನಪಿರಲಿ ಮಿತ್ರರೇ, ಭಾರತ ಏನಾದರೂ ರಷ್ಯಾದಿಂದ ಡಿಫೆನ್ಸ್ ಉಪಕರಣಗಳನ್ನು ಖರೀದಿ ಮಾಡುತ್ತೆ ಅಂತಾದರೆ ಅದರಿಂದ ಅತಿ ಹೆಚ್ಚು ಒತ್ತಡಕ್ಕೊಳಗಾಗುವಂಥದ್ದು ಚೈನಾ. ಭಾರತ S-500, Su-57 ಇದನ್ನೆಲ್ಲ ಖರೀದಿ ಮಾಡೋದು ಚೈನಾಗೆ ಸ್ವಲ್ಪವೂ ಕೂಡ ಇಷ್ಟ ಇಲ್ಲ. ಈಗ ಅಂತಹ ಯಾವುದೇ ಒಪ್ಪಂದ ಘೋಷಣೆ ಆಗಿಲ್ವಲ್ಲ, ಇದು ಸಹಜವಾಗಿ ಚೈನಾಗೆ ಖುಷಿ ಕೊಟ್ಟಿದೆ. ಹೀಗಾಗಿ ಅವರು RICಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇನ್ನು ಅಮೆರಿಕಾಗೂ ಕೂಡ ಅಷ್ಟೇ. ಭಾರತ ರಷ್ಯಾದ ಉಪಕರಣಗಳನ್ನು ಖರೀದಿ ಮಾಡಬಾರ್ದು, ಅಮೆರಿಕದಿಂದಲೇ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಖರೀದಿ ಮಾಡಬೇಕು ಅನ್ನುವಂಥದ್ದು ಟ್ರಂಪ್ ಅವರ ಉದ್ದೇಶ. ಅವರು ಈಗಾಗಲೇ F-35ನ ಆಫರನ್ನು ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಭಾರತ ಅದನ್ನು ಸೀರಿಯಸ್ ಆಗಿ ಪರಿಗಣಿಸಿಲ್ಲ. ಇಂತಹ ಸಂದರ್ಭದಲ್ಲಿ Su-57 ಡೀಲ್ ಫೈನಲ್ ಆಗಿ ಭಾರತ ಘೋಷಣೆ ಮಾಡಿದ್ದೇ ಆದರೆ 100ಕ್ಕೆ 100ರಷ್ಟು ಅಮೆರಿಕ ರಿಯಾಕ್ಟ್ ಮಾಡ್ತಾ ಇತ್ತು. ಟ್ರಂಪ್ ಅವರ ಟ್ರುತ್ ಸೋಷಿಯಲ್ ತೀರಾ ಬ್ಯುಸಿ ಇರ್ತಾ ಇತ್ತು. ಇಂತಹ ಯಾವುದೇ ಡಿಫೆನ್ಸ್ ಡೀಲನ್ನು ಘೋಷಣೆ ಮಾಡದೇ ಇರೋದೇ ಇವರೆಲ್ಲರ ಖುಷಿಗೂ ಕೂಡ ಕಾರಣವಾಗಿದೆ. ಮಿತ್ರರೇ, ನಾನು ಮೊನ್ನೆ ಕೂಡ ಹೇಳಿದ್ದೆ, ಇದು ಭಾರತದ ತಂತ್ರಗಾರಿಕೆ. ಯಾವುದೇ ಕಾರಣಕ್ಕೂ ಕೂಡ ಡಿಫೆನ್ಸ್ ಇಕ್ವಿಪ್ಮೆಂಟ್ ಖರೀದಿಯ ವಿಚಾರದಲ್ಲಿ ಏನನ್ನೂ ಕೂಡ ಬಹಿರಂಗಪಡಿಸದೇ ಇರೋದಕ್ಕೆ ಎರಡೂ ಸರ್ಕಾರಗಳು ತೀರ್ಮಾನ ಮಾಡಿದ್ದಾವೆ. ಆದರೆ ಒಳಗೊಳಗೆ ಒಂದಷ್ಟು ಕಾಂಕ್ರೀಟ್ ಆದಂತಹ ಒಪ್ಪಂದಗಳಾಗಿದ್ದಾವೆ, ಅದರಲ್ಲೇ ನೀವು ಡೌಟೇ ಇಟ್ಕೋಬೇಡಿ. ಆದರೆ ವಿಶ್ವವನ್ನು ಈ ಎರಡೂ ದೇಶಗಳು ಈ ರೀತಿಯಾಗಿ ಮ್ಯಾನೇಜ್ ಮಾಡಿದ್ದಾವೆ. ಅದರ ಔಟ್ಕಮ್ ಕೂಡ ಈಗ ಬರೋದಕ್ಕೆ ಶುರುವಾಗಿದೆ. ಮಿತ್ರರೇ, ಟ್ರಂಪ್ ಏನೋ ಪುತಿನ್ ಭಾರತ ಪ್ರವಾಸ ಕೈಗೊಂಡಿದ್ದರ ಬಗ್ಗೆ ಕಮೆಂಟ್ ಮಾಡದೇ ಇರಬಹುದು, ಆ ಕುರಿತಾಗಿ ಭಾರತದ ಮೇಲೆ ಹೊಸ ಒತ್ತಡವನ್ನು ಹಾಕದೇ ಇರಬಹುದು. ಹಾಗಂತ ಸುಮ್ಮನೆ ಇಲ್ಲ. ಭಾರತಕ್ಕೆ ಹೊಸದಾದಂತಹ ಒಂದು ಟ್ಯಾರಿಫ್ ಬರೆ ಹಾಕೋದಕ್ಕೆ ಟ್ರಂಪ್ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆದರೆ ಟ್ರಂಪ್ ಅವರ ಈ ಹೊಸ ಟ್ಯಾರಿಫ್ಗೂ ಪುತಿನ್ ಭಾರತ ಪ್ರವಾಸಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ಇದು ಟೋಟಲಿ ಡಿಫರೆಂಟ್ ಮ್ಯಾಟರ್. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ಟ್ರಂಪ್ ಈಗ ಭಾರತದಿಂದ ಅಕ್ಕಿ ಅಮೆರಿಕಾಗೆ ರಫ್ತಾಗುತ್ತಲ್ಲ, ಅದನ್ನು ನಿಯಂತ್ರಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಟ್ರಂಪ್ ಇತ್ತೀಚೆಗೆ ಅಮೆರಿಕದ ರೈತರಿಗೆ $12 ಬಿಲಿಯನ್ ಬೇಲ್ಔಟ್ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ರು. ಇದಕ್ಕೋಸ್ಕರವಾಗಿ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ಲೂಸಿಯಾನಾ ಮೂಲದ ಕೆನಡಿ ರೈಸ್ ಮಿಲ್ನ CEO ಟ್ರಂಪ್ಗೆ ಒಂದು ಡಿಮ್ಯಾಂಡ್ ಮಾಡ್ತಾರೆ. ಭಾರತ, ಚೈನಾ, ಥೈಲ್ಯಾಂಡ್ ಈ ದೇಶದಿಂದ ವಿಪರೀತವಾಗಿ ಕಡಿಮೆ ದರದ ರೈಸ್ ಅಮೆರಿಕದ ಮಾರುಕಟ್ಟೆಗೆ ಬರ್ತಾ ಇದೆ. ಇದು ಅಮೆರಿಕದ ರೈತರಿಗೆ ಭಾರಿ ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ. ನೀವೇನೋ ಟ್ಯಾರಿಫ್ ಅನ್ನು ಘೋಷಣೆ ಮಾಡಿದಿರಿ ನಿಜ, ಇದರಿಂದ ಪರಿಣಾಮ ಆಗ್ತಾ ಇದೆ, ಅದನ್ನು ಕೂಡ ನಾವು ಒಪ್ಕೊಳ್ತೀವಿ. ಆದರೆ ಈ ಟ್ಯಾರಿಫ್ ಅನ್ನು ಡಬಲ್ ಮಾಡಬೇಕು. ಈಗಲೂ ಸಹ ನಾವು ಈ ದೇಶದ ರೈಸ್ಗೆ ಕಾಂಪೀಟ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಮೆರಿಕದ ರೈಸ್ ಮಿಲ್ನ CEO ಹೇಳ್ತಾರೆ.
ಅದಕ್ಕೆ ಟ್ರಂಪ್ ಏನು ಹೇಳ್ತಾರೆ ಗೊತ್ತಾ? ಹೌದಾ, ನಾನು ಈ ಬಗ್ಗೆ ಯೋಚನೆ ಮಾಡ್ತೀನಿ, ಟ್ಯಾರಿಫನ್ನು ಡಬಲ್ ಮಾಡ್ತೀನಿ, ಈ ದೇಶಗಳು ಕಡಿಮೆ ದರದ ಅಕ್ಕಿಯನ್ನು ಅಮೆರಿಕದ ಮಾರುಕಟ್ಟೆಗೆ ಡಂಪ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಘೋಷಣೆ ಮಾಡ್ತಾರೆ. ಹೀಗಾಗಿ ಮಿತ್ರರೇ, ಭಾರತ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕಾಗೆ ರೈಸ್ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತಲ್ಲ, ಇದು ಕೂಡ ಟ್ರಂಪ್ ಅವರ ಟ್ಯಾರಿಫ್ನಿಂದಾಗಿ ಹೊಡೆತ ತಿನ್ನುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಹಾಗಾದರೆ ಭಾರತ ಎಷ್ಟು ಅಕ್ಕಿಯನ್ನು ಅಮೆರಿಕಾಗೆ ರಫ್ತು ಮಾಡ್ತಾ ಇತ್ತು, ನಮ್ಮ ಎಕ್ಸ್ಪೋರ್ಟ್ ಯಾವ ಪ್ರಮಾಣದಲ್ಲಿದೆ ನೋಡೋದಾದರೆ, ವಾರ್ಷಿಕವಾಗಿ ಭಾರತ 2.34 ಲಕ್ಷ ಟನ್ ಬಾಸುಮತಿ ಅಕ್ಕಿಯನ್ನು ಅಮೆರಿಕಾಗೆ ರಫ್ತು ಮಾಡ್ತಾ ಇದೆ. ಇದು ಭಾರತದ ಓವರಾಲ್ ಅಕ್ಕಿ ಎಕ್ಸ್ಪೋರ್ಟ್ನಲ್ಲಿ ಕೇವಲ 5% ಮಾತ್ರ. ಭಾರತದ ಅಕ್ಕಿಯನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಬೈ ಮಾಡುವಂತಹದ್ದು ವೆಸ್ಟ್ ಏಷ್ಯನ್ ಕಂಟ್ರೀಸ್, ಅಂದರೆ ಪಶ್ಚಿಮ ಏಷ್ಯಾದ ರಾಷ್ಟ್ರಗಳು. ಈಗ ಟ್ರಂಪ್ ಒಂದು ವೇಳೆ ಭಾರತದ ಅಕ್ಕಿಯ ಮೇಲೆ ಟ್ಯಾರಿಫ್ ಹಾಕಿದ್ದೇ ಆದರೆ, ಹೆಚ್ಚುವರಿ ಟ್ಯಾರಿಫ್, ಈಗಾಗಲೇ ಭಾರತದ ಮೇಲೆ 50% ಟ್ಯಾರಿಫ್ ಇದೆ, ಇನ್ನೂ ಹೆಚ್ಚುವರಿಯಾಗಿ ಟ್ಯಾರಿಫ್ ಹಾಕೋದಕ್ಕೆ ನಿರ್ಧಾರ ಮಾಡಿದ್ರೂ ಕೂಡ ಅದರಿಂದ ಭಾರತಕ್ಕೇನು ದೊಡ್ಡ ಪರಿಣಾಮ ಬೀರೋದಿಲ್ಲ. ಆದರೆ ಟ್ರಂಪ್ ತನ್ನ ವೋಟರ್ ಬೇಸನ್ನು ಗಟ್ಟಿಗೊಳಿಸೋದಕ್ಕೋಸ್ಕರವಾಗಿ ಈ ತೀರ್ಮಾನವನ್ನು 100% ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಯಾಕೆ ಗೊತ್ತಾ? ಟ್ರಂಪ್ ಅವರ ಗಟ್ಟಿಯಾದಂತಹ ವೋಟರ್ ಬೇಸ್ ಇರುವಂಥದ್ದು ಅಮೆರಿಕದ ರೈತ ಸಮುದಾಯ. ಇದೇ ಕಾರಣದಿಂದಾಗಿ ಅವರಿಗೆ $12 ಬಿಲಿಯನ್ ಮೊತ್ತದ ಬೇಲ್ಔಟ್ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ. ಅಮೆರಿಕದ ರೈತ ಸಮುದಾಯವನ್ನು ಸದಾ ನನ್ನ ಜೊತೆಗೆ ಇಟ್ಕೊಳ್ಬೇಕು ಅನ್ನುವಂಥದ್ದು ಟ್ರಂಪ್ ಅವರ ಮಹತ್ವಾಕಾಂಕ್ಷೆ. ಅಮೆರಿಕದ ರೈತರು ಸಹ ಟ್ರಂಪ್ ಅವರನ್ನು ನಿರಂತರವಾಗಿ ಬೆಂಬಲಿಸುತ್ತಲೇ ಬಂದಿದ್ದಾರೆ. ಈ ಕಾರಣದಿಂದಾಗಿ ಭಾರತದ ಅಕ್ಕಿಯ ಮೇಲೆ ಟ್ರಂಪ್ ಅವರ ಟ್ಯಾರಿಫ್ ಬರೆ ಬೀಳುವಂಥದ್ದು ಶತಸಿದ್ಧ ಅಂತ ಹೇಳಲಾಗ್ತಾ ಇದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ